ನಮಸ್ಕಾರ ಕರ್ನಾಟಕ, ಎಲ್ರಿಗೂ ಸ್ಪೋರ್ಟ್ಸ್ ಅಡ್ಡ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರೆ ಅಂತ ಹೇಳ್ತಾ, ಯಾರ್ಯಾರು ಮೊದಲ ಬಾರಿ ನನ್ನ ಯೂಟ್ಯೂಬ್ ವಿಡಿಯೋ ನೋಡ್ತಿದ್ದೀರೋ ಹಾಗೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ. ಆಗ ನಾನು ಹಾಕೋ ಎಲ್ಲ ವಿಡಿಯೋಗಳು ನಿಮಗೆ ಪಟ್ ಅಂತ ನೋಟಿಫಿಕೇಶನ್ ಬರ್ತಾ ಹೋಗುತ್ತೆ. ಹಾಗೆ ಟೆಲಿಗ್ರಾಮ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ಫಾಲೋ ಮಾಡೋದನ್ನು ಮಾತ್ರ ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೆ. ನಮಸ್ಕಾರ ಕರ್ನಾಟಕ, ಎಲ್ರಿಗೂ ನಮ್ಮ ಸ್ಪೋರ್ಟ್ಸ್ ಅಡ್ಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಅಂತ ಹೇಳ್ತಾ, ನನ್ನ ಯೂಟ್ಯೂಬ್ ವಿಡಿಯೋನ ಯಾರು ಮೊದಲು ಬಾರಿ ನೋಡ್ತೀವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನನ್ನನ್ನು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ಯೂಟ್ಯೂಬ್ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಗೆಳೆಯರೆ. ಈ ವಿಡಿಯೋಗಳು ತುಂಬ ಇನ್ಫಾರ್ಮೇಟಿವ್ ಆಗೇ ಕೊಡೋಕ್ಕೆ ಪ್ರಯತ್ನ ಪಡ್ತೀನಿ. ದಯವಿಟ್ಟು ನನ್ನನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನನ್ನ ಮೊದಲನೇ ಅಪ್ಡೇಟ್ ಬಂದು, ನಿನ್ನೆ ರಾತ್ರಿ BCCI ಅವರು ಒಂದು ಬಿಗ್ ಅಪ್ಡೇಟ್ ಕೊಟ್ಟರು. ಅದೇನಪ್ಪ ಅಂತಂದರೆ, ನಮ್ಮ ಸೆಂಟ್ರಲ್ ಕಾಂಟ್ರಾಕ್ಟ್ ಲಿಸ್ಟ್ನ ಪ್ಲೇಯರ್ಸನ್ನು ಅನೌನ್ಸ್ ಮಾಡಿದ್ರು. ಅದರಲ್ಲಿ ನಮ್ಮ ಇಶಾನ್ ಕಿಶನ್ ಹಾಗೂ ಶ್ರೇಯಸ್ ಅಯ್ಯರ್ ಹೆಸರು ಮಿಸ್ ಆಗಿತ್ತು. ಇದನ್ನು ಕಂಡಂತಹ ಮಾಜಿ ಕ್ರಿಕೆಟರ್ಗಳು ತರಾವರಿ ಸ್ಟೇಟ್ಮೆಂಟ್ಗಳನ್ನೇ ಕೊಡ್ತಾ ಹೋಗ್ತಾ ಇದ್ದಾರೆ. ಮೊದಲನೇದಾಗಿ ನಮ್ಮ ಮಾಜಿ ಕ್ರಿಕೆಟರ್ ಆದಂತಹ ರವಿಶಾಸ್ತ್ರಿ ಅವರು ನಮ್ಮ ಶ್ರೇಯಸ್ ಅಯ್ಯರ್ ಹಾಗೂ ಇಶಾನ್ ಕಿಶನ್ ಅವರನ್ನು ಬ್ಯಾಕ್ ಮಾಡಿದ್ದಾರೆ ಗೆಳೆಯರೆ. ಏನಪ್ಪ ಹೇಳಿದ್ರು ಇವರಿಬ್ಬರು ಬಗ್ಗೆ ಅಂತ ಅನ್ನೋದಾದರೆ, ನಮ್ಮ ಇಶಾನ್ ಕಿಶನ್ ಹಾಗೂ ಶ್ರೇಯಸ್ ಅಯ್ಯರ್ ಅವರು ನಮ್ಮ ಟೀಮ್ ಇಂಡಿಯಾಗೆ ಬಹಳಷ್ಟು ಕೊಡುಗೆಗಳನ್ನು ನೀಡಿದ್ದಾರೆ. ನಮ್ಮ ಟೀಮ್ ಇಂಡಿಯಾದಿಂದ ಡ್ರಾಪ್ ಆಗೋದು ಮತ್ತು ಕಮ್ ಬ್ಯಾಕ್ ಮಾಡೋದು ಇದು ಇದ್ದಿದ್ದೇನೆ. ನೀವು ಈ ಬಾರಿ ಸೆಂಟ್ರಲ್ ಕಾಂಟ್ರಾಕ್ಟಿಂದ ಹೊರ ಉಳಿದಿದ್ರ ಎಂದು ಬೇಸರಗೊಳ್ಳದೆ ನಿಮ್ಮ ಪರ್ಫಾರ್ಮೆನ್ಸ್ ಮುಖಾಂತರ ಮತ್ತೆ ಬೌನ್ಸ್ ಬ್ಯಾಕ್ ಆಗಿ ನಮ್ಮ ಟೀಮ್ ಇಂಡಿಯಾಗೆ ಜಾಯ್ನ್ ಆಗಿ ಅಂತ ಶುಭ ಹಾರೈಸಿದ್ದಾರೆ ಗೆಳೆಯರೆ. ಹಾಗೆ ನಮ್ಮ ಇರ್ಫಾನ್ ಪಠಾಣ್ ಕೂಡ ಇದೇ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಿಮ್ಮ ಕೊಡುಗೆಗಳು ನಮ್ಮ ಟೀಮ್ ಇಂಡಿಯಾಗೆ ಬಹಳಷ್ಟು ಕೊಟ್ಟಿದ್ದೀರಾ. ಈ ಸೆಂಟ್ರಲ್ ಕಾಂಟ್ರಾಕ್ಟಿಂದ ಡ್ರಾಪ್ ಆಗಿರೋ ವಿಚಾರನೂ ಮನದಲ್ಲಿ ಇಟ್ಟುಕೊಳ್ಳದೆ ನಿಮ್ಮ ಪರ್ಫಾರ್ಮೆನ್ಸ್ ಮುಖಾಂತರ ನಮ್ಮ ಮತ್ತೆ ಟೀಮ್ ಇಂಡಿಯಾಗೆ ಬೌನ್ಸ್ ಬ್ಯಾಕ್ ಆಗಿ ಬಂದು ನಮ್ಮ ಟೀಮ್ ಇಂಡಿಯಾನ್ನು ಪ್ರತಿನಿಧಿಸಿ ಅಂತ ಎಂದು ಕೇಳ್ಕೊಳ್ತಾ ಇದ್ದಾರೆ ಗೆಳೆಯರೆ. ನೆಕ್ಸ್ಟ್ ಅಪ್ಡೇಟ್ ಬಂದು, ನಮ್ಮ KL ರಾಹುಲ್ ಅವರು ನಮ್ಮ AB de Villiers ರಿಲೇಟೆಡ್ ಒಂದು ಅಪ್ಡೇಟ್ ಕೊಟ್ಟಿದ್ದಾರೆ ಗೆಳೆಯರು. ಏನಪ್ಪ ಅದು ಅಂತಂದರೆ, ನಮ್ಮ AB de Villiers ನಮ್ಮ KL ರಾಹುಲ್ ಅವ್ರಿಗೆ ತುಂಬ ಇನ್ಸ್ಪಿರೇಷನ್ಸ್ ಅಂತೆ. ಅವರು ಆಡೋ ಬ್ಯಾಟಿಂಗ್ ಸ್ಟೈಲ್ ಹಾಗೂ ಅವರು ಆನ್ ಫೀಲ್ಡ್ನಲ್ಲಿ ಯಾವ ರೀತಿ ವರ್ತನೆ ಮಾಡ್ತಾರೆ ಮತ್ತು ಅವರು ಪ್ಲೇಯರ್ಸ್ಗಳಿಗೆ ಯಾವ ರೀತಿ ಹುರಿದುಂಬಿಸ್ತಾರೆ ಆನ್ ದ ಫೀಲ್ಡ್ನಲ್ಲಿ, ಇದನ್ನೆಲ್ಲ ನೋಡಿದಂತಹ ನಮ್ಮ KL ರಾಹುಲ್ ಅವರು ನಮ್ಮ AB de Villiers ಅಂದರೆ ತುಂಬ ಇನ್ಸ್ಪಿರೇಷನ್ ಆಗಿದ್ದಾರೆ. ಇವರಂತೆ ತಾನೂ ಕೂಡ ಬೆಳಿಬೇಕು ಎಂಬುದು ಒಂದು ಆಸೆ ಎಂದು ನಿನ್ನೆ ನಡೆದಂತಹ ಒಂದು ಸಂದರ್ಶನದಲ್ಲಿ ಈ ಥರ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ಗೆಳೆಯರೆ. ನಂತರ ನಮ್ಮ ನೆಕ್ಸ್ಟ್ ಅಪ್ಡೇಟ್ ಬಂದು, ನಮ್ಮ ಯಶಸ್ವಿ ಜೈಸ್ವಾಲ್ ಅವರು ಈ ಇಂಗ್ಲೆಂಡ್ ವರ್ಸಸ್ ಇಂಡಿಯಾ ನಡುವಿನ ಟೆಸ್ಟ್ನಲ್ಲಿ ಬೆಂಕಿ ಪರ್ಫಾರ್ಮೆನ್ಸ್ ನೀಡಿರೋದು ನಿಮಗೆ ಗೊತ್ತಿರೋದೇನೆ. ಇವರ ಈ ಬೆಂಕಿ ಪರ್ಫಾರ್ಮೆನ್ಸಿಂದ ICC ರ್ಯಾಂಕಿಂಗ್ ಕೂಡ ಅವರಿಗೆ ತುಂಬಾ ಹೆಲ್ಪ್ಫುಲ್ ಆಗಿದೆ. ಟೆಸ್ಟ್ ಸ್ಟಾರ್ಟಿಂಗು ಮುಂಚೆ 69ನೇ ಟೆಸ್ಟ್ ರ್ಯಾಂಕಿಂಗಲ್ಲಿ ಇದ್ದಂತಹ ನಮ್ಮ ಯಶಸ್ವಿ ಜೈಸ್ವಾಲ್ ಅವರು ಈಗ ಬರೋಬ್ಬರನೇ 12ನೇ ಸ್ಥಾನಕ್ಕೆ ಮೇಲ್ ಬಂದಿದ್ದಾರೆ. ಹಾಗೆ ಇದರಿಂದ ನಮ್ಮ ಟಾಪ್ 20 ರ್ಯಾಂಕಿಂಗ್ಸ್ನಲ್ಲಿ ನಮ್ಮ ಟೀಮ್ ಇಂಡಿಯಾದ 3 ಬ್ಯಾಟರ್ಗಳನ್ನು ನಾವು ಕಾಣ್ಬೋದು. ಸೊ ಈ ವಿಡಿಯೋ ಬಂದು ಇಲ್ಲಿಗೆ ಇಷ್ಟೇ ಮಾಹಿತಿಗಳು. ಮುಂಬರುವ ಎಲ್ಲ ವಿಡಿಯೋಗಳಲ್ಲಿ ಇನ್ನೂ ಹೆಚ್ಚೆಚ್ಚು ಮಾಹಿತಿಗಳನ್ನು ಕೊಡಲು ಇಷ್ಟಪಡ್ತೀನಿ. ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ, ಹಾಗೆ ವಿಡಿಯೋನ ಕೊನೆ ತನಕ ನೋಡಿ. ತುಂಬ ಇನ್ಫಾರ್ಮೇಟಿವ್ ವಿಡಿಯೋಸನ್ನೇ ಕೊಡೋಕ್ಕೆ ನಿಮಗೆ ಪ್ರಯತ್ನ ಪಡ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ ಗೆಳೆಯ. ಧನ್ಯವಾದಗಳು. ಸೊ ಇದು ಬಂದು ಇಲ್ಲಿವರೆಗಿನ ನ್ಯೂಸ್ಗಳು. ಮುಂಬರುವ ಎಲ್ಲ ನ್ಯೂಸ್ಗಳ ಅಪ್ಡೇಟ್ಗಳನ್ನು ತರುವವರೆಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಹಾಗೂ ಇನ್ಸ್ಟಾಗ್ರಾಮ್ ಆ್ಯಂಡ್ ಟೆಲಿಗ್ರಾಮಲ್ಲಿ ಫಾಲೋ ಮಾಡಿ ಅಂತ ಕೇಳಿಕೊಳ್ಳುತ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸುತ್ತಿದ್ದೇನೆ. ನಮಸ್ಕಾರ ಕರ್ನಾಟಕ.